ಡ್ರಗ್ಸ್ ಜಾಲದ್ದು ನಾನೊಬ್ಬ ಯುವ ಘಟಕದ ಅಧ್ಯಕ್ಷ ಇದ್ದೀನಿ. ಜನವರಿ ತಿಂಗಳಲ್ಲಿ ದೊಡ್ಡ ರೀತಿಯಲ್ಲಿ ನಾವು ಜನವರಿ 12ನೇ ತಾರೀಕು ನಮ್ಮ ನ್ಯಾಷನಲ್ ಯೂತ್ ಡೇ, ಸ್ವಾಮಿ ವಿವೇಕಾನಂದರ ಜಯಂತಿ ಆಗಿದ ತಕ್ಷಣ ದೊಡ್ಡ ರೀತಿಯಲ್ಲಿ ನಾವು ಇದ್ರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಇಡೀ ರಾಜ್ಯವ್ಯಾಪಿಯಲ್ಲಿ ಎಲ್ಲ ತಾಲೂಕು ಘಟಕದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲೇ, ನಿಮ್ಗೆ ಗೊತ್ತಿದೆ ಓದ್ಸತಿ ಸೆಷನ್ ಟೈಮಲ್ಲೇ ಆಯಿತು, ಸ್ವಕ್ಷೇತ್ರದಲ್ಲೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಗೋವಾಲ್ ಮಾರ್ತಿತ್ತು. ಅದು ಏನು ಬರೀ ಪೆಡ್ಲಿಂಗ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗೇ ಮಾಡಿಬಿಟ್ಟಿದ್ರು. ಅದೇನೋ MDM ಏನೋ ಅದೇನೇನೋ ಡ್ರಗ್ಸು, ಸಿಂಥೆಟಿಕ್ ಡ್ರಗ್ಸ್ನ. ಈಗ ಎಲ್ಲ ಕಡೆ ನಿಮಗೇನು ಕೊಕೇನು ಮತ್ತು ಈ ಸಿಂಥೆಟಿಕ್ ಡ್ರಗ್ಸ್ ಏನಿದೆ ಮತ್ತು ಗಾಂಜಾ, ಇದು ಅತಿ ಹೆಚ್ಚು ವ್ಯಾಪಕವಾಗಿ ಈ ವ್ಯಸನ ಪದಾರ್ಥಗಳನ್ನು ಜಾಲಗಳು ಅತಿ ಹೆಚ್ಚು ಬೆಳೆದು ಕೂತಿದ್ದಾವೆ. ಸರ್ಕಾರದ ಯಂತ್ರದಲ್ಲಿ ಸರ್ಕಾರದ ಪೊಲೀಸರ ಬೆಂಬಲ ಇಲ್ಲದೆ ಇದು ಮಾಡೋಕ್ಕಾಗಲ್ಲ. ನಾನು ತಾಲೂಕು ವ್ಯಾಪ್ತಿನೇ ತಗೊಂಡ್ರಿ ನೀವು ಅಂದರೆ ಕ್ರೈಮೋರು PC ಗಳ ಬೆಂಬಲ ಇಲ್ಲದೆ ಯಾರೂ ನಡೆಸೋಕ್ಕಾಗಲ್ಲ. ನಾನೇನು ಒಬ್ಬ DYSP ಒಬ್ಬರು ಇನ್ಸ್ಪೆಕ್ಟ್ರು ಇದಕ್ಕೆಲ್ಲ ಕುಮ್ಮಕ್ಕೆ ಕೊಡ್ತಾರೆ ಅಂತ ನಾನು ಹೇಳೋದೇ ಇಲ್ಲ. ಆದರೆ ಕೆಲವು PC ಗಳು, ಕೆಲವು ಕ್ರೈಮ್ ಅವರು, ಇವರು ಸಹಕಾರ ಇಲ್ಲದೆ ಯಾವುದೇ ಕಾರಣಕ್ಕೂ ಇಂಥ ವ್ಯಾಪಿಗಳು, ಇಂಥ ಕೆಲಸಗಳು, ಇಂಥ ಘಟನೆಗಳು, ಇಂಥ ಡ್ರಗ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು, ಡ್ರಗ್ ಪೆಡ್ಲಿಂಗ್ ಆಗ್ಬೋದು ನಡೆಯಲ್ಲ. ಇದು ಏನು ನಮ್ಮ ರಾಜ್ಯದಲ್ಲಿ 3 ಕಡೆ ಆಗಿರೋವಂಥದ್ದು ಅತಿ ಹೆಚ್ಚು ಇಂಟೆಲಿಜೆನ್ಸ್ ಫೇಲಿಯರ್, ಪೊಲೀಸ್ ಫೇಲಿಯರ್ ಆ್ಯಂಡ್ ಡ್ರಗ್ ಕಂಟ್ರೋಲ್ ಫೇಲಿಯರ್ ಆಗಿರೋದ್ರಿಂದ ನಮ್ಮ ಗೃಹ ಮಂತ್ರಿಗಳ ಬಗ್ಗೆ ನಾವೇನು ಹೆಚ್ಚಾಗಿ ಹೇಳಂಗಿಲ್ಲ. ಏನಾದರೂ ಕೇಳಿದ್ರೆ ತಿಳ್ಕೊತೀನಿ ಅಂತಾರೆ ಬಿಟ್ಟರೆ ಅವ್ರು ಇದ್ರ ಬಗ್ಗೆ ಸೂಕ್ತವಾಗಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತೀನಿ. ನಮ್ಮ ಜಿಲ್ಲೆಗೆ ತಗೊಂಡ್ರೆ ಕಳೆದ ವರ್ಷ 36 ಕೇಸ್ಗಳಿತ್ತು ಸರ್, ಗಾಂಜಾ ಕೇಸ್ಗಳು. ಈ ವರ್ಷ 142 ಕೇಸ್ಗಳಾಗಿದೆ ಸರ್. ಎಲ್ಲೊಂದು ಕಡೆ ಇಲಾಖೆ ವೈಫಲ್ಯ ಆಗಿದೆ. ನಾನಾಗಲೇ ಹೇಳ್ದಂಗೆ ಕೆಳ ಹಂತದ ಅಧಿಕಾರಿಗಳ ಅವರ ಒಂದು ಬೆಂಬಲದಿಂದ ಇವತ್ತು ಇಷ್ಟು ವ್ಯಾಪಕವಾಗಿ ಬೆಳೆದಿರೋಂಥದ್ದು. ಇದ್ರ ಬಗ್ಗೆ ಇಲಾಖೆಯಲ್ಲಿ ಒಂದು ಚುರುಕು ಮುಟ್ಟಿಸೋಂಥ ಕೆಲಸ ಹಿರಿಯ ಅಧಿಕಾರಿಗಳು, IPSಗಳು ಮತ್ತು ನಮ್ಮ ಸಚಿವರಿಂದ ಆಗಬೇಕು. ಯಾಕಂದರೆ SP ಗಳು ಇದ್ರ ಬಗ್ಗೆ ಚಾರ್ಜ್ ತಗೊಬೇಕು. ಯಾರು ಕೆಳಹಂತದ ಅಧಿಕಾರಿಗಳು ಮಾಡ್ತಾಯಿದ್ದಾರೆ ಎಲ್ಲರಿಗೂ ಇನ್ಫಾರ್ಮೇಷನ್ ಸಿಗುತ್ತೆ. ಅದೇನು ಬೆಕ್ಕು ಕಣ್ಮುಚ್ಕೊಂಡು ಆಡ್ಕೊಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತೇನಿಲ್ಲ. ಸೂಕ್ತ ಕ್ರಮ ಕೈಗೊಂಡು ಒಂದು ಕಾರ್ಯಾಚರಣೆಯನ್ನು ಮಾಡಿ ಇದನ್ನು ಸಂಪೂರ್ಣವಾಗಿ ತಡೆಗಟ್ಟೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು. ಕ್ಷೇತ್ರದ ಜನತೆಗೆ, ನನ್ನ ಕಾರ್ಯಕರ್ತರಿಗೆ ಹೋಗಿ